ಇಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ, ನಾವೇ ಓಡ್ಸೋಕ್ಕಾಗುತ್ತೆ ಅವ್ರನ್ನ. ಇನ್ನೇನು ಯಾರು ಫೋರ್ಸ್ ಮಾಡೋಕ್ಕಾಗಲ್ವಲ್ಲ. ಅಲ್ಲ, ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ಇದೆಲ್ಲ. ಗೊತ್ತೇ ಇಲ್ಲ ಭಾಷೆದ ನಾವು ಅವ್ರಿಗೆ ಭಾಷೆ ಕಲಿಸಿ ಅವಾಗ ಹೇಳ್ಬಿಟ್ಟು ಅಡ್ರೆಸ್ ಹೇಳೋಕ್ಕಾಗಲ್ಲ. ವಿಷಯ ಹೇಳ್ಬೇಕು ಏನು ಅಂತ ಕೇಳೋದು. ಕನ್ನಡ ಕಲಿಯಲ್ಲ ಹಾಂ, ಅಂತ ಹೇಳ್ತಾರೆ. ಅದರಲ್ಲೂ ನೀವು ಕನ್ನಡ ಕಲೀರಿ ಅಂತ ಯಾಕೆ ಫೋರ್ಸ್ ಮಾಡ್ತೀರಾ ಅಂತ ಕೇಳ್ತಾರೆ. ನೀವು ಫೋರ್ಸ್ ಮಾಡೋದೇ ತಪ್ಪು ಅಂತಾರೆ. ನಿಮ್ಗೆ ಅನ್ಸುತ್ತೆ ತಪ್ಪು ಅಂತ? ಎಲ್ಲ ಕಲೀಲೇಬೇಕು, ಕನ್ನಡ ಕಲ್ತ್ರೇ ಒಳ್ಳೇದು ಅವ್ರಿಗೂ, ನಮಗೂ. ಅವ್ರು ಬಂದು ಇಲ್ಲಿರೋದಕ್ಕೂ ಸಾರ್ಥಕ ಆಗುತ್ತೆ. ಇಲ್ಲಿ ಭಾಷೆಗೆ ಇಲ್ಲಿ ನೆಲ ಜಲ ಎಲ್ಲ ಉಪಯೋಗಿಸ್ತಾರೆ. ಹಾಗಾಗಿ ಅವರು ಕಲ್ತ್ರೆ ಒಳ್ಳೇದು ಅಂತ ನಾವು ಹೇಳ್ತೀವಿ. ಇಲ್ಲ ಅಂದ್ರೆ ಇಲ್ಲ ಅಂತಂದರೆ ಏನು ಮಾಡೋಕ್ಕಾಗುತ್ತೆ, ನಾವೇ ಓಡ್ಸೋಕ್ಕಾಗುತ್ತೆ ಅವ್ರನ್ನ. ನೀವು ಯಾವ ಭಾಷೆಲಿ ಮಾತಾಡ್ತೀರಾ, ನಾವು ಆ ಭಾಷೆಲಿ ಆ ಥರ ಏನಿಲ್ಲ, ನಾವು ಕನ್ನಡದಲ್ಲೇ ಮಾತಾಡ್ತೀವಿ ಅವ್ರ ಹತ್ರ. ನಮ್ಮ ಭಾಷೆ ಕಲಿಬೇಕು ಅವರು, ನಾವ್ಯಾಕೆ ಇವಾಗ ನಿನ್ನೆ ಮೊನ್ನೆದೆಲ್ಲ ವರ್ಷಗಳಿಂದ ಇದೇ ಸಮಸ್ಯೆ ಆಗ್ತದೆ. ಹಾಂ, ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ, ಅವ್ರಿಗೆ ಒಂದು ಫ್ರೀ ಮಾಡ್ಕೊಟ್ಬಿಟ್ಟಿದ್ದೀವಿ ನಾವು. ನೀವು ಕೇಳಂಗೆ ಇಲ್ಲ, ನಾವು ಇದೇ ಭಾಷೆಲಿ ಮಾತಾಡ್ತೀವಿ, ನೀವು ನಮ್ಮ ಭಾಷೆಲೇ ನೀವು ಮಾತಾಡ್ಬೇಕು ಅನ್ನೋ ಥರ ಆಗ್ಬಿಟ್ಟಿದೆ. ಇದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೆ? ಅದನ್ನು ಅವರೇ ತಿಳ್ಕೊಂಡು ಕನ್ನಡ ಕಲ್ತ್ಕೊಂಡು ಇಲ್ಲಿ ಜನಗಳ ಜೊತೆ ಹೊಂದ್ಕೊಂಡು ಹೋಗ್ಬೇಕು ಅಷ್ಟೇ. ನಾವೇನು ಫೋರ್ಸ್ ಮಾಡಿದ್ರೆ ಮೀಡಿಯಾಗಳಲ್ಲಿ ಹಾಕ್ತಾರೆ. ಯಾವ ಥರ ಪರಿಹಾರ ಸಿಗ್ಬೋದು? ಯಾವ ಥರ ಸರಿ ಮಾಡ್ಕೋಬೋದು ಸರ್? ಒಂದು ಎಕ್ಸಾಂಪಲ್ ಕೊಡೋದು. ಅವ್ರ ಸೆಲ್ಫ್ ಇಂಟ್ರೆಸ್ಟ್ ಬಂದು ಕಲಿಬೇಕದು ಪರಿಹಾರ. ಇನ್ನೇನು ಯಾರು ಫೋರ್ಸ್ ಮಾಡೋಕ್ಕಾಗಲ್ವಲ್ಲ. ಅದಕ್ಕೆ ಬೇರೆ ದಾರಿ ಇಲ್ಲ ಅಂತ ಏನು ಮಾಡೋಕ್ಕಾಗುತ್ತೆ ಬೇರೆ ದಾರಿ? ಬೇರೆ ಏನು ದಾರಿ ಇಲ್ಲ, ಅವ್ರ ಇಂಟ್ರೆಸ್ಟ್ ಬಿದ್ದು ಕಲಿಬೇಕಷ್ಟೇ. ನಾವು ಕನ್ನಡಿಗರು ಯಾವುದೇ ಕಾರಣಕ್ಕೂ ಅವರಿಗೆ ಕಲ್ಚರ್ ಆಗಲ್ಲ ಅಂತ ಈ ಥರದ ಏನಾದರೂ ಒಂದು ದಾರಿ ಇದೆ ಅಂತ ನಿಮ್ಗೆ ಅನಿಸಿಲ್ಲ ಇವತ್ತು? ಕಲ್ಸೋಕ್ಕಾಗದು ಇವಾಗ ಅದಕ್ಕೆ ಅಂತಲೇ ಯಾರು ಹೋಗಿ ನಿಂತ್ಕೊಂಡು ಆ ಕೆಲಸ ಮಾಡ್ತಾರೆ. ಅವ್ರು ಬೆಳಗ್ಗೆ ಇದ್ರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಯಾರಾದರೂ ಬೇರೆ ಲ್ಯಾಂಗ್ವೇಜ್ ಅವ್ರು ಬಂದರೆ ಏನು ಮಾಡ್ತೀವಿ? ಕನ್ನಡದಲ್ಲೇ ಮಾತಾಡ್ತೀರಾ ಇಲ್ಲ ಅವ್ರ ಲ್ಯಾಂಗ್ವೇಜ್? ಕನ್ನಡದಲ್ಲೇ ಮಾತಾಡ್ತೀವಿ. ಆದಷ್ಟು ಅರ್ಥ ಆಗಿಲ್ಲ ಅಂದರೆ ಇವಾಗ ಏನೋ ಅಡ್ರೆಸ್ ಕೇಳ್ಕೊಂಡ್ಬಿಡ್ತಾರೆ, ನಮ್ಮ ಕೈಲಾಗಷ್ಟು ಹೇಳ್ಬಿಟ್ಟು ಕಳಿಸ್ಬೋದು ಅಷ್ಟೇ. ಅಂದರೆ ನಮ್ಮ ಕನ್ನಡಿಗರು ಮಾಡ್ತಿರೋ ತಪ್ಪೇ ಅದು ಅಂತ ಅನ್ಸುತ್ತೆ. ತಪ್ಪು ಅಂತಾನೆಲ್ಲ ಏನೋ ಒಂದು ಹ್ಯುಮ್ಯಾನಿಟಿ ನೋಡ್ತೀವಿ ಅಷ್ಟೇ. ಭಾಷೆ ಬರಲ್ಲ ಅಂದ್ರೆ ನಾವು ಅವ್ರಿಗೆ ಕಲಿಸಿ ಆ ಭಾಷೆನ ಅಡ್ರೆಸ್ ಹೇಳ್ಬಿಟ್ಟು ಕಳ್ಸೋಕ್ಕಾಗಲ್ವಲ್ಲ. ಹಂಗಾಗಿ ಅವ್ರ ಭಾಷೆ ಯಾವುದಿದೆಯೋ ನಮಗೆ ಎಷ್ಟು ಗೊತ್ತಿದೆಯೋ ಅದು ಹೇಳ್ಬಿಟ್ಟು ಕೊಡ್ತೀವಿ ಅಷ್ಟೇ. ಅಂದರೆ ಇದು ಒಂದು ಕಾರಣ ಆಗಿರ್ಬೋದು. ಮನುಷ್ಯತ್ವ ನೋಡ್ಬೇಕಲ್ಲ. ಗೊತ್ತೇ ಇಲ್ಲ ಭಾಷೆದ ನಾವು ಅವ್ರಿಗೆ ಭಾಷೆ ಕಲಿಸಿ ಅವಾಗ ಹೇಳ್ಬಿಟ್ಟು ಅಡ್ರೆಸ್ ಹೇಳೋಕ್ಕಾಗಲ್ಲ. ಅದನ್ನೊಂದು ಹೇಳ್ಬೋದು. ಅದು ಬಿಟ್ಟು ನಾವು ಕಲಿಯೋದೇ ಇಲ್ಲ, ನಾವು ಮಾತಾಡೋಕ್ಕಾಗೋದೇ ಇಲ್ಲ ಅನ್ನೋದು ತಪ್ಪು. ಟ್ರೈ ಮಾಡಬೇಕು. ಓಕೆ, ಇವಾಗ ನಾವು ಕನ್ನಡ ಕಲೀರಿ ಅಂತ ಹೇಳೋ ತಪ್ಪು ಅನ್ಸುತ್ತೆ ನಿಮಗೆ? ತಪ್ಪೇನಿಲ್ಲ, ಅದರಲ್ಲಿ ತಪ್ಪಿಲ್ಲ. ಕಲೀರಿ ಅಂತ ಕಲ್ತ್ಕೊಳ್ಳೋದು ಒಳ್ಳೇದಲ್ವ, ಅವ್ರಿಗೂ ಒಂದು ಡಿಫ್ರೆಂಟ್ ಇರುತ್ತೆ. ನಾವು ಅಲ್ಲಿ ಹೋಗಿ ಕಲ್ತ್ಕೊಂಡ್ಬಂದಿದ್ದೀವಿ ಒಂದು ಭಾಷೆ ಅಂತ ಅವ್ರಿಗೂ ಒಂದು ಹೆಮ್ಮೆ ಇರುತ್ತೆ. ಎಲ್ಲ ಭಾಷೆದವರು ಇಲ್ಲಿದ್ದಾರೆ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ ಕನ್ನಡ ಫಸ್ಟ್ ಕಲಿಬೇಕು. ಔಟ್ಸೈಡ್ ಲ್ಯಾಂಗ್ವೇಜ್ ಕಂటే ಹಿಂದಿ ಲ್ಯಾಂಗ್ವೇಜ್ ಅಂದರೆ ಕರ್ನಾಟಕದಲ್ಲಿ ಒಂದು ನಂಬರ್ 1 ಸ್ಥಾನದಲ್ಲಿ ಬರ್ತಾ ಇರೋದು ಕರ್ನಾಟಕ. ಅದರಿಂದ ಆಲ್ ಸ್ಟೇಟ್ಸ್ ಆಫ್ ದಿ ಪೀಪಲ್ಸ್ ಇಸ್ ದೇರ್. ಅದರಿಂದ ಮಸ್ಟ್ ಶುಡ್ ಕರ್ನಾಟಕದಲ್ಲಿ ಕನ್ನಡ ಕಲಿಬೇಕು. ಓಕೆ, ಕಲಿಯಲ್ಲ ನಮ್ಮ ಭಾಷೆಯಲ್ಲಿ ನಾವು ಮಾತಾಡ್ತೀವಿ ಅನ್ನೋದು ಏನು ಹೇಳ್ತೀವಿ? ಕಲಿಯಲ್ಲ ಅಂದರೆ ಅವ್ರು ಬಿಟ್ಟು ಅವ್ರ ಸ್ಟೇಟ್ಗೆ ಹೋಗ್ಬೋದು. ಓಕೆ, ಅವ್ರಿಗೆ ಕೆಲಸ ಮಾಡೋಕ್ಕಿರುತ್ತೆ. ಕೆಲಸ ಮಾಡೋಕ್ಕಿರುತ್ತೆ. ಈಗ ರೀಜನ್ ಲ್ಯಾಂಗ್ವೇಜ್ ಏನಿದೆ, ರೀಜನ್ ಲ್ಯಾಂಗ್ವೇಜು ಕನ್ನಡ ಕಲಿಬೇಕು. ಕನ್ನಡ ಈಗ ನಾರ್ತ್ಗೆ ಹೋಗ್ತೀವಿ, ನಾರ್ತ್ಗೆ ಹೋಗಿ ಹಿಂದಿ ಇಲ್ಲೇ ಮಾತಾಡ್ತೀವಿ. ಈಗ ಬೇರೆ ಕನ್ನಡ ಮಾತಾಡದೆ ಕೆಲವ್ರು ಪ್ರಿಫರೆನ್ಸ್ ಕೊಡ್ತಾರೆ, ಕೆಲವ್ರು ಪ್ರಿಫರೆನ್ಸ್ ಕೊಡೋಲ್ಲ. ಅದೇ ಥರ ಸೇಮ್ ಕರ್ನಾಟಕದಲ್ಲಿ ಕನ್ನಡ ಕಲಿಬೇಕು ಅವ್ರು. ಓಕೆ, ಕಲಿಯೋದ್ರೆ ಯಾವ ಥರ ಮಾಡ್ಬೋದು? ಅದರಿಂದ ಏನು ರೆಪಿಟಿಕ್ಸ್ ಲ್ಯಾಂಗ್ವೇಜ್ ಇದೆಯಲ್ಲ, ಬುಕ್ ತೊಗೊಂಡ್ರೆ ಒಂದು ತಿಂಗಳೇ ಕಲಿಬೋದು. ಓಕೆ, ಇವಾಗ ಕನ್ನಡಿಗರು ಹೆಂಗೆ ಕಲಿಸ್ಬೋದು ಅವ್ರಿಗೆ ಕನ್ನಡ? ಕನ್ನಡ ಯಾವ ರೀತಿ ಮಾಡಿದ್ರೆ? ಈಗ ಅಂಗಡಿಗೆ ಬಂದಾಗ ಸಾಂಸ್ಕ್ರಿಟ್ ಗೊತ್ತಿರೋರು ಇದ್ದರೆ ಈಸಿ ಕನ್ನಡ. ಓಕೆ, ಹೆಂಗೆ ಸರ್ ಇವಾಗ ಸರ್ಕಾರ ಏನಾದರೂ ಮಾಡಬೇಕಾದಕ್ಕೆ? ಸರ್ಕಾರ ಏನು ಮಾಡಲ್ಲ, ಬುಕ್ಸ್ ಇರುತ್ತೆ, ಬುಕ್ಸ್ ರೆಫರ್ ಮಾಡ್ಕೊಂಡು ಮಾಡಬೇಕು. ಅಂದರೆ ಇವಾಗ ಜನರ ಹತ್ರ ಬಂದರೆ, ಇವಾಗ ನಿಮ್ಮ ಹತ್ರ ಬಂದ್ರೆ ನೀವು ಬೇರೆ ಲ್ಯಾಂಗ್ವೇಜ್ ಅವರು ಏನು ಮಾಡ್ತಾರೆ? ನೀವು ಕನ್ನಡದಲ್ಲೇ ಮಾತಾಡ್ತೀರಾ? ನಮ್ಮ ಹತ್ರ ಬಂದೇ ಇಂಗ್ಲೀಷ್ನಲ್ಲಿ ಮಾತಾಡ್ತೀವಿ. ಅದೇ ತಪ್ಪಲ್ವ? ತಪ್ಪನ್ನಲ್ಲ. ಈಗ ಅವ್ರಿಗೆ ಫಸ್ಟ್ ಕಲಿಯೋದು ಎಲ್ಲಿಂದ ಕಲಿಬೇಕು? ಅವ್ರ ಲ್ಯಾಂಗ್ವೇಜು ನಾರ್ತ್ ಕಡೆ, ಕೆಲವು ನಾರ್ತ್ ಕಡೆ ಅವ್ರು ಇಂಗ್ಲೀಷೇ ಬರಲ್ಲ, ಅವ್ರ ಲ್ಯಾಂಗ್ವೇಜ್ ಹಿಂದಿನೇ ಬರುತ್ತೆ. ಅದನ್ನು ಸ್ವಲ್ಪ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದ್ರೆ ಒಳ್ಳೆಯದು. ಓಕೆ, ಈಗ ನಮ್ಮದೇ ತಪ್ಪಿದೆ ಅನ್ಸುತ್ತಾ? ಇವಾಗ ಅವ್ರು ಬಂದು ಅವ್ರ ಭಾಷೆಯಲ್ಲಿ ಮಾತಾಡಿದಾಗ ನಾವು ನಮ್ಮ ಭಾಷೆ ಬಿಟ್ಟು ಅವ್ರ ಭಾಷೆಯಲ್ಲಿ ಮಾತಾಡಿದಾಗ ಅವ್ರು ಕಲಿಯಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಎಕ್ಸ್ಪೀರಿಯನ್ಸ್ ಮೇಲೆ ಗೊತ್ತಾಗುತ್ತೆ. ಒಂದು 3 months ಆದಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಕಲಿಬೇಕು. ಅವ್ರಿಗೆ ಬರುತ್ತೆ, ಬುದ್ಧಿ ಬರುತ್ತೆ. ಜಸ್ಟ್ ಮಾತಾಡ್ಬೋದು ಅವರು.
ಅಲ್ಲ ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ಇದೆಲ್ಲ. ಅವ್ರ ಮನಸ್ಸಲ್ಲಿ ಬರಬೇಕು. ನಾವು ಇರುವಂಥ ಜಾಗದಲ್ಲಿ ಈ ಲೋಕಲಲ್ಲಿ ಏನಿದೆ ಆ ಲ್ಯಾಂಗ್ವೇಜ್ ಕಲ್ತ್ರೆ ಅವ್ರಿಗೆ ಒಳ್ಳೆಯದು. ಇರುವಂಥ ಜನಗಳ ಜೊತೆ ಅವರು ಸ್ಪಂದಿಸೋಕ್ಕೆ ಈಸಿ ಆಗುತ್ತೆ. ಬೇರೆ ಲ್ಯಾಂಗ್ವೇಜ್ ಅಂತಂದಾಗ ಅದು ಗೊತ್ತಿರುವಂಥವ್ರು ಮಾತ್ರ ಮಾತಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ಅವ್ರ ಜೊತೆ ರೆಸ್ಪಾನ್ಸ್ ಮಾಡಲ್ಲ. ಬಟ್ ಬೆಂಗಳೂರಲ್ಲಿ ಏನಾಗಿದೆ ಅಂದರೆ ಯಾರೇ ಹೊರಗಡೆಯಿಂದ ಬಂದ್ರೂ ಅವ್ರ ಭಾಷೆಯಲ್ಲಿ ಅವ್ರಿಗೆ ಮಾತಾಡೋ ಥರ ಪ್ರಯತ್ನ ಪಡ್ತಾರೆ. ಸೊ ಹಂಗಾಗಿ ಅವ್ರು ಕಲಿಯೋಕ್ಕೆ ಕಷ್ಟ ಆಗ್ತಾ ಇರ್ಬೋದು. ಈಗ ನೀವು ಬರ್ತೀರಾ, ನೀವು ಯಾವುದೋ ಒಂದು ಲ್ಯಾಂಗ್ವೇಜ್ ಮಾತಾಡಿದ್ರೆ ನಿಮ್ಮ ಲ್ಯಾಂಗ್ವೇಜಲ್ಲಿ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಇದು ಬೆಂಗಳೂರಲ್ಲಿ ನಡೀತಾ ಇರೋದು. ಸೊ ನಾವೊಂದು 20 ವರ್ಷದಿಂದ ನೋಡ್ತಾ ಇರೋ ಪ್ರಕಾರ ಯಾರು ಏನೇ ಮಾತಾಡಿದ್ರು ಅದಕ್ಕೆ ಅನುಗುಣವಾಗಿ ಇಲ್ಲಿ ಹೊಂದ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ. ಬಟ್ ಬಂದಿರುವಂಥವ್ರು ಯಾರು ಹೊಂದ್ಕೋತಾ ಇಲ್ಲ. ಯಾವ ಕಾರಣಕ್ಕೆ ಅದೇ ಈಗ ಸರ್ ನಾನು ಹೇಳ್ತಿರ್ದೆ ಅಷ್ಟೇ. ಈಗ ನಾನು ದೋಸೆ ತಿನ್ಬೇಕಂತ ಹೋಟ್ಲಿಗೆ ಬಂದೆ. ಇಲ್ಲಿ ದೋಸೆಯಲ್ಲಿ ಇಡ್ಲಿ ಇದೆ ಅಂತಂದರೆ ನಾನು ದೋಸೆನೇ ಬೇಕಂದ್ರೆ ನಾನು ಬೇರೆ ಕಡೆ ಹೋಗಬೇಕು. ಬಟ್ ಇಡ್ಲಿಗೆ ನಾನು ತಿಂತಾ ಇದ್ದೀನಿ ಅಂತಂದರೆ ನಾನು ಇಲ್ಲಿರೋದು ತಗೋತಾ ಇದ್ದೀನಿ. ನಿಮ್ಮ ಭಾಷೆಯಲ್ಲಿ ನಾನು ರೆಸ್ಪಾನ್ಸ್ ಯಾವಾಗ ಮಾಡ್ತೀನಿ ನಿಮ್ಗೆ ಈಸಿ ಆಗೋಯ್ತು. ನಿಮ್ಮ ಭಾಷೆಯಲ್ಲಿ ನಾನು ರೆಸ್ಪಾನ್ಸ್ ಮಾಡಲಿಲ್ಲ ಅಂದಾಗ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ನೀವು ಕಲಿತೀರಾ. ಓಕೆ, ಅದಕ್ಕೆ ನಾವು ಅದಕ್ಕೆ ಚಾನ್ಸ್ ಕೊಡ್ತಿಲ್ಲ ಅಂತ ಹೇಳಿದ್ರೆ ಇರ್ಬೋದು, ನೀವು ಹೇಳಿದ್ರೆ ಅದನ್ನು 50% ಇರ್ಬೋದು. ಓಕೆ, ಯಾವ ರೀತಿ ತಿಳ್ಕೊಬೇಕಂತ ಕನ್ನಡಿಗರು ಈ ವಿಚಾರವಾಗಿ? ಅದೇ ನಾವು ಕನ್ನಡಿಗರು ಅನ್ನೋದನ್ನು ಬಿಟ್ಟು ಕನ್ನಡಿಗರು ಆದಷ್ಟು ನಾವು ಇಲ್ಲಿ ಲೋಕಲ್ ಇರುವಂಥ ಲ್ಯಾಂಗ್ವೇಜ್ನ ಮಾತಾಡಬೇಕು ಅನ್ನೋದು ಇವರಲ್ಲಿ ಒಗ್ಗಟ್ಟು ಬರಬೇಕು. ನಮ್ಮಲ್ಲಿ ಒಂದು ಅವೇರ್ನೆಸ್ ಇರಬೇಕು. ಅದು ಇಲ್ಲಿ ಲೋಕಲಲ್ಲಿ ನಾವು ಕರ್ನಾಟಕದಲ್ಲಿದ್ದೀವಿ, ಕನ್ನಡ ಮಾತಾಡಬೇಕು ಅನ್ನೋದು ಇವರಲ್ಲಿ ಯಾವತ್ತು ಅಭಿಮಾನ ಬರುತ್ತೋ ಆಟೋಮೆಟಿಕ್ ಅದಾಗುತ್ತೆ. ಇವಾಗ ಏನಾಗ್ತಾಯಿದೆ ಅಂದರೆ ಇಂಗ್ಲೀಷ್ ವ್ಯಾಮೋಹ ಜಾಸ್ತಿ ಇದೆ. ನೀವು ಯಾವುದೇ ಲ್ಯಾಂಗ್ವೇಜ್ ಆದರೆ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಕನ್ನಡದವರಾಗಿರ್ಬೋದು, ತಮಿಳವರಾಗಿರ್ಬೋದು, ತೆಲುಗುವರಾಗಿರ್ಬೋದು, ಇಂಗ್ಲೀಷಲ್ಲಿ 100% ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಸೊ ಏನಾಗ್ತಾಯಿದೆ, ಕನ್ನಡ ಆಟೋಮೆಟಿಕ್ಕಿಗೆ ಮರ್ತು ಹೋಗ್ತದೆ, ಕಡಿಮೆ ಆಗ್ತಾ ಇದೆ. ನೀವು ಅದೆಲ್ಲ ನೋಡಬೇಕು ಅಂತ ಹೇಳಿದ್ರೆ ಈ ಥರ ನೀವು ಯಾವುದೋ ಒಂದು ಹೋಟ್ಲು, ಸಣ್ಣ ಪುಟ್ಟ ಏರಿಯಾ ಅಲ್ಲಿ ಮಾತ್ರನೇ ನಿಮ್ಗೆ ಕನ್ನಡ ಸಿಗ್ತಾ ಇದೆ. ಸೊ ಇಂಥ ಏರಿಯಾ ಬಿಟ್ಟು ಬೇರೆ ಕಡೆ ಹೋದರೆ ಕನ್ನಡದವ್ರು ಕೂಡ ಇಂಗ್ಲೀಷಲ್ಲೇ ಮಾತಾಡ್ತಾರೆ. ಕನ್ನಡ ಬಂದರೂ ಕೂಡ ಮಾತಾಡಲ್ಲ, ಗೊತ್ತಾಗಲ್ಲ. ಇದು ಬದಲಾಗಬೇಕು ಅಂದರೆ ಅಷ್ಟೇ ಸರ್, ನಾವು ಇಲ್ಲಿರೋರು ನಾವು ಬದಲಾಗಬೇಕು. ಫಸ್ಟ್ ಆಫ್ ಆಲ್ ನಾವು ನಮ್ಮ ತನನ ಬಿಟ್ಕೊಡ್ಬಾರ್ದು. ನಮ್ಮ ತನನ ಯಾವ್ದು ಬಿಟ್ಕೊಡ್ತೀವೋ ಬೇರೆಯವರು ಅದನ್ನು ದುರುಪಯೋಗ ಪಡಿಸ್ಕೋತಾರೆ. ಕನ್ನಡ ಕಲಿಯಲ್ಲ ಅಂತ ಹೇಳೋರಿಗೆ ಕಲಿಯಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಸೊ ಅದೇ ನಾನು ಹೇಳಕ್ಕೆ ಬಂದೆ ನಿಮಗೆ. ನಿಮ್ಮ ಭಾಷೆ ನಾನು ಮಾತಾಡೋ ರೆಡಿ ಇದೆ, ನೀವು ಯಾಕೆ ಕಲಿತೀರಾ? ನಿಮ್ಮ ಭಾಷೆ ನಾನು ಮಾತಾಡಿಲ್ಲ ಅಂದರೆ ಆಟೋಮೆಟಿಕ್ ನೀವು ಇಲ್ಲಿರೋ ಭಾಷೆ ಕಲಿಯಕ್ಕೆ ಪ್ರಯತ್ನ ಪಡ್ತೀರಾ. ನೀವು ಪ್ರಯತ್ನ ಪಡ್ಬೇಕಂದ್ರೂ ನಾನು ನಿಮ್ಮ ಭಾಷೆನ ರೆಸ್ಪಾನ್ಸ್ ಮಾಡಬಾರ್ದು. ಆ ಥರ ಕಂಟ್ರೋಲ್ ಮಾಡಿದ್ರೆ ಕಲಿತಾರೆ, ಸಾಧ್ಯ ಆಗುತ್ತೆ ಅಂತ. ಹೌದು, ಸಾಧ್ಯ ಆಗುತ್ತೆ. Feed Plus Karnataka.